ಸರ್ ಅಲ್ಲಿ ಅಲ್ಲಿ ಸರ್ ಅಲ್ಲಿ ನಾನೆಂದು ಗರ್ವದಲ್ಲಿ ಮೆರೆಯದೆ. ಹೌದು, ನಾನೆಂದು ಗರ್ವದಲ್ಲಿ ಮೆರೆಯದೆ, ನೀನೆಂದು ಶಿರಬಾಗು ಗುರುವಿಗೆ. ಹೌದ್ರಿಪ್ಪ. ನಾನೆಂದು ಬೆಳೆದ ಸಜ್ಜವು ಹೊರೆಗುಳಿಯಿತು. ನಾನೆಂದು ಬೆಳೆದ ಸಜ್ಜವು ಹೊರೆಗುಳಿಯಿತು. ನೀನೆಂದು ಶಿರಬಾಗಿ ಭೂಮಿಗೆ ತಿಳಿಬಾಗಿ ಬೆಳೆದಿರ್ತಕ್ಕಂಥ ಭತ್ತ ಗೋಧಿಗಳೆಲ್ಲ ದೇವರಿಗೆ ನೈವೇದ್ಯವಾಯಿತು. ಹೌದ್ರಿಪ್ಪ. ಗೊನೆ ಹೊತ್ತ ಬಾಳಿಯು ಬಾಗಿತ್ತು, ತೆನೆ ಹೊತ್ತ ದಂಟವು ಬಾಗಿತ್ತು, ಫಲ ಹೊತ್ತ ವೃಕ್ಷವು ಬಾಗಿತ್ತು. ಹೌದ್ರಿಪ್ಪ. ಗರುಳ್ಳಂತ ಮನುಷ್ಯನ ಶಿರೆಯಂತೂ ಬಾಗಿತ್ತದ ಕೇಳ್ತಾರವ್ರು. ಹೌದ್ರಿಪ್ಪ. ನಾನೆಂದು ಗರ್ವದಲ್ಲಿ ಮೆರೆಯದೆ, ನೀನೆಂದು ಶಿರಬಾಗು ಗುರುವಿಗೆ. ಸಜ್ಜಿ ತೆನೆ ಗೋಟಿ ಬೆಳೀತದ, ದೇವ್ರಿಗೆ ನೈವೇದ್ಯಕ್ಕೆ ಬರಂಗಿಲ್ಲದು. ಹೌದು, ಎಮ್ಮೆ ನುಚ್ಚಿ ಹೋಗೈತ್ರಿಪ್ಪ ಅದ. ಕೋಳಿಗೆ ಎಮ್ಮಿಗೆ ಹಾಕೋದವಕ್ಕ. ಹೌದಾ. ಗೋಧಿ ಭೂಮಿಗೆ ತಲಿಬಾಗಿ ಬೆಳೀತೈತಿ. ಗೋಧಿ ರಾಗಿಗಳ ಏನದು ಭತ್ತಗಳೆಲ್ಲ. ಹೌದಾ. ಅನ್ನ ಗೋಧಿಗಳೆಲ್ಲ ದೇವ್ರಿಗೆ ನೈವೇದ್ಯ ಆಗ್ತೈತಿ, ನಿವಾದ ಆಗ್ತೈತ್ರಿಪ್ಪ. ಬಾಳಿಯು ಗೊನೆ ಹೊತ್ತಂದ್ರ ಅದು ಬಾಳಿ ಬಾಗ್ತೈತಿ, ತೆನಿ ಹೊತ್ತಂದ್ರ ದಂಟು ಬಾಗ್ತೈತಿ. ಹೌದಾ. ಫಲ ಹೊತ್ತಂದ್ರ ವೃಕ್ಷವು ಭೂಮಿಗೆ ಬಾಗ್ತೈತಿ. ಹೌದೌದೌದೌದು. ಇವೆಲ್ಲಾ ಒಂದೊಂದು ಸಂಕೇತದಿಂದ ಭೂಮಿಗೆ ಬಾಗ್ತಕ್ಕರೆ ಸಿರಿತನ ಬಂದಿರತಕ್ಕಂತ ಗರುಳ್ಳಂತ ಮನುಷ್ಯನ ಶಿರ ಬಾಗಂಗಿಲ್ಲ ಅಂತ ಹೇಳ್ತಾರ ಅವ್ರು. ಹೌದ್ರಿಪ್ಪ. ಅದಕ್ಕಾಗಿ ಮನುಷ್ಯನ ಸ್ವಭಾವ ಕೆಟ್ಟೈತೆ ತಿಳ್ಕೊಂಡು ಏನ್ ಮಾಡ್ಯಾರಿಪ್ಪ, ಗುಡಿ ಗೋಪುರಗಳೆಲ್ಲ 50 ಫೂಟ್ ಎತ್ತರ ಕಟ್ಟಿದ್ರು ಸಹಿತ ಗುಡಿ ಬಾಕಲ 3 ಫೂಟ್ ಇಟ್ಟಿರ್ತಾರ. ಯಾವ ಬೇಕಾದ ಬಾಗಿ ಒಳಗ್ ಹೋಗ್ಬೇಕು, ಬಾಗಿ ಒಳಗೆ ಬರ್ಬೇಕ. ಹೌದ್ರಿಪ್ಪ. ಮನುಷ್ಯ ಅದನ್ನ ತಿಳ್ಕೊಂಡು ಜೀವನದೊಳಗ ಅದಕ್ಕೆ ತಾಗಿ ಬಾಗಿ ಜೀವನ ಮಾಡೋದು ಬಹಳ ಮುಖ್ಯ ಅದ. ಐತ್ರಿಪ್ಪ. ಇವತ್ತಿನ ದಿನ ನಮ್ಮ ತೇಲಿ ಬಂಧುಗಳು ಮಲಕಾರಿ ಸಿದ್ಧ ಮುತ್ಯನನ್ನ ಬರಮಾಡಿಕೊಂಡು ಹೌದ್ರಿಪ್ಪ ಆತನ ಮೇಲೆ ಭಕ್ತಿ ಶ್ರದ್ಧೆ ಇಟ್ಟು ವಿಶ್ವಾಸ ನಂಬಿಕೆ ನಟ್ಟು 8-10 ಲಕ್ಷ ಗಟ್ಟಲೆ ಖರ್ಚು ಮಾಡಿ ಇಡೀ ಊರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿದು. ಚಂತಾನ ಹೊಟ್ಟೆ ಊಟ, ರಾತ್ರಿ ನೆತ್ತಿ ಊಟ ಮಾಡಿಸ್ಬೇಕಂತ ತಿಳ್ಕೊಂಡು ತಾವೆಲ್ಲ ಖರ್ಚು ಮಾಡಿ ಸತ್ಸಂಗದ ಸೇವೆ ನಡೆಸಿರಿ. ಈ ಸಂಘದಿಂದ ಲಾಭ ಆಗ್ಬೇಕು. ಅದಕ್ಕೆ ಹೇಳ್ತಾರೆ, ಜಗತ್ತದೊಳಗ ಯಾರಾದ್ರೂ ಭಕ್ತರಿದ್ರದು ಹಾಲು ಮತ್ತದೊಳಗ ಭಕ್ತರಿದ್ರ ನಂಬಲ್ಲಿ ಹಾಲಿನಂತ ದೇವರ ಬಾ ಶೀತಾಳದಂತ ಪೂಜಾರಿ, ಶೀತಾಳದಂತ ಪೂಜಾರಿ ಬಾ ಸಮುದ್ರದಂತ ಭಕ್ತ. ಹೌದು. ಸಮುದ್ರದಂತ ಭಕ್ತ ಬಾ ಢಂಕ ನಾಡ ದೈಗೊಂಡ. ಹೌದ್ರಿಪ್ಪ. ಇಡೀ ಭೂಪಟದಲ್ಲಿ ಸಮುದ್ರದಂತ ಭಕ್ತ ಯಾರಿಗಂದ್ರ ಕೇಳಿದ್ರೆ ಢಂಕ ನಾಡದೊಳಗ ದೈಗೊಂಡ ಗೌಡಗ ಸಮುದ್ರದಂತ ಭಕ್ತಂದ್ರು. ಹೌದು. ಅವನು ಕೂಡ ತೇಲಿ ಸಮಾಜದ, ಅವನು ಕೂಡ ಗಾಣಿಗಾರ ಸಮಾಜದ ಮನುಷ್ಯ. ಹೌದ್ರಿಪ್ಪ. ಜಗತ್ತದೊಳಗೆ ಅತ್ಯುತ್ತಮವಾಗಿರ್ತಕ್ಕಂಥ ಭಕ್ತರು ಯಾರೇ ದೇವರಿಗೆ ಹಾಲು ಮತ್ತು ದೇವರುಗಳಿಗೆ ಇದರದ ಗಾಣಿಗಾರ ಸಮಾಜದ ಮಂದಿ ಅಂತಕ್ಕಂಥ ಮಾತಂತಾವೆಲ್ಲ ತರಕನೆಗಿಟ್ಕೋಬೇಕು. ಹೌದ್ರಿಪ್ಪ. ಅಂತ ಭಕ್ತರ ಶ್ರದ್ಧೆ ಆ ಗಾಣಿಗಾರ ಸಮಾಜದ ಮಂದಿ ಹಿಂದಿನ ಕಾಲದಲ್ಲಿ ಡಂಕನಾಡದಲ್ಲಿ ಬಿಂಕ ಸಾರತ್ತಿತ್ತು, ಅಧಿಕಾರ ಮುಂದೆ ಇತ್ತು. ಸುತ್ತ ಹಳ್ಳಿ ಗೌಡಿಕ ರಾಜಕ್ಕೆ ದೈಗೊಂಡುಗೌಡ ದರ್ಬಾರ್ ವಿಷಯ ಹೇಳ್ತಾ ನಿಮಗ. ಹೌದಾ. ಭಕ್ತ ಇದ್ದ, ಅವನ ಆಸ್ತಿ ಎಂತದಿತ್ತಂತಕ್ಕಂಥದ್ದು. ಯಾಕ್ರಿಪ್ಪ, ಈಗಾಗಲೇ ನಮ್ಮ ಸ್ವಾಮಣ್ಣ ಮಾರವರು 18 ಪುರಾಣ ವಿಷಯ ಪ್ರಸ್ತಾವನೆ ಮಾಡಿ ಸಿಕ್ಕಾಕೊಂಡ್ರವ್ರೀಗ. ಸಿಕ್ಕಾಕೊಂಡ್ರಿಪ್ಪ. ಯಾಕ್ರಿಪ್ಪ, ಯಾರೋ ಆನಿ ಏರಿ ಜಗ ನೋಡ್ಬೇಕಾದ್ರೆ ಒಬ್ರು ಯಾರೋ ಕುಳಬಾನೇರ್ ಜಗತ್ ನೋಡಿದ್ರತ್ತ. ಹೌದು. ಕುಳಬಾನೇರ್ಲಕ್ ಹೋಗಿ ಕಾಲು ಮುರ್ಕೊಂಡಂಗ ಅಕ್ಕ ಸ್ವಾಮಣ್ಣ ಮಾರಾಯರ ಏನೋ ಅಂತೊಂಡ್ರವ್ರು 18 ಪುರಾಣಗಳನ್ನ ಕಿತ್ ಹಾಕ್ತಿರ್ತಾರೆ. ನೀ ಯಾವಾಗ ಒಂದ್ ಚಸ್ಮಾ ಹಾಕೊಂಡು 4 ನುಡಿ ಕಿತ್ತಿ ಬಂದಿಲ್ಲ ಪ್ರಶ್ನೆ ಕೇಳಿದ್ರೆ ಕೆಲಸ ಕೊಡಂಗಿಲ್ಲ ಎಂದು. ಕೆಲಸ ಕೊಡಂಗಿಲ್ಲ. ಇವತ್ತಿನ ದಿವಸ ಮಾಷದ ಮಾರಾಯರಾಯ್ತು, ನಾವಾಯ್ತು ಹಾಲು ಮತದ ವಿಷಯನ ಬಹಳ ಪ್ರಸ್ತಾವನೆ ಮಾಡ್ತೇವೆ. ನಾವು ಕೂಡ 18ರಾಗಿ ಜರ ಕಡಿಮೆ ವಿಷಯನ ಪ್ರಸ್ತಾವನೆ ಮಾಡ್ತೀವಿ. ನಮ್ಮ ಸುಲ್ತಾನ್ಪುರದ ಬಸಮ್ಮಕ್ಕವರು ಅವ್ರ 18ರ ವಿಷಯ ಬಹಳ ಅವರ ಪ್ರತಿನಿತ್ಯ ಅವ್ರ ಹೆಣಗಂಡ ಹಾಡುವಂತವ್ರು ಅದೇ ವಿಷಯನ ಬಹಳ ಬಳಕೆ ಮಾಡ್ತಾರ, ಕಿತ್ತಾಡ್ತಾರಿಪ್ಪ. ಅದಕ್ಕಾಗಿ ಸ್ವಾಮಣ ಮಾರಾಯರ ವಿಷಯ ಅವ್ರು ಮಾತಾಡ್ತಾರ. ಈ ಮಾಷದ ಮಾರಾಯ ಒಂದು ಪ್ರಶ್ನೆ ಮಾಡಿದಾರ ನಮಗ. ಏನ್ ಮಾಡ್ಯಾರಿಪ್ಪ? ಮಾಳಪ್ಪ ಸುಟ್ಟಾನ ಮಚ್ಚರ ಕಾಮ ಅಂತಕ್ಕಂಥದ್ದು. ಮಾಳಪ್ಪ ಕಾಮ ಸುಟ್ಟಾನಂದ್ರ ಒಂದಲ್ಲಿ 2 ಹೆಂಡ್ರಾಗಿ 4 ಮಕ್ಕಳು ಹಡದ ಕಾಮ ಹೆಂಗ್ ಸುಟ್ಟಾನ ಅಂತ ಕೇಳ್ತಾರ. ಹೌದೌದೌದು.
ಮತ್ತೇನ ಕೇಳ್ತಾರ ಹೊಳ್ಳಿ ನಮಗ ಕೇಳಿಗಿಳಿರಿ ಹಾ ಅಮೋಘ ಮುತ್ತಾಗ ಪದ್ಮಾವತಿಗೆ ಬೆಟ್ಟಿಲ್ಲ ಲಗ್ನ ಆಗೈತಿ ಲಗ್ನ ಆಗಿಲ್ಲ ಅವ್ರಿಗೆ ಬೆಟ್ಟಿಲ್ಲ ತಾಳಿ ಸೆಟ್ ಕಟ್ಟಕ್ ಹೋಗಿಲ್ಲ ಬೆತ್ತದ ದುಡ್ಡು ಲಗ್ನ ಆಗೈತಿ ಹಾ ಮತ್ತ ಅವ್ರು ಹೆಂಗ್ ಹುಟ್ಟಾರ ಮತ್ತ ಹೊಳ್ಳಿ ನನಗೆ ಕೇಳಿಗಿಳಿ ಎತ್ತಾರ ಅವ್ರು ಹಾ ಕಾರ್ಯಕ್ಕೆ ಬಂಡಾರದಿಂದ ಹುಟ್ಟಿರ್ತಾರ ಅವ್ರು ಅವ್ರ ಕಾರ್ಯಕ್ಕೆ ಬಂಡಾರದಿಂದ ಹುಟ್ಟ್ಯಾರ ನಿಮ್ಮವ್ರು ಹೆಂಗ್ ಹುಟ್ಟ್ಯಾರ ಹಾ ಹಾ ನೋಡ್ರಿ ಹೌದೌದು ಸಿದ್ಧರಲ್ಲಿ ಹೆಚ್ಚಿನ ಸಾಮರ್ಥ್ಯ ಇರ್ತದೆ ಯಾವ ಸಿದ್ಧರು ಯಾವ ರೀತಿ ಪ್ರಪಂಚ ಮಾಡಿದಾರ ಅನ್ನೋದು ಅದು ನಮಗ್ ಗೊತ್ತಾಗುವಂತ ವಿಚಾರಗಳು ಅಲ್ಲ 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 ಹೌದೌದು ಇನ್ನೊಂದು ಮಾತು ಹೇಳ್ತಾ ಈಗ ಹಾ ಪದ್ಮಾವತಿಗೆ ಅಮೋಘ ಸಿದ್ಧಗ ದರ್ಶನ ಇಲ್ಲ ಒಬ್ಬಗಳು ಹಾ ಹಾ ಮಕ್ಕಳ ಕೊಟ್ಟ ಹೌದ್ ಕುಂಭರಾಮಯ್ಯಗೂ ಮಕ್ಕಳ ಕೊಟ್ಟ ಕೊಟ್ಟ ಗೋಕಾನಾಡದೊಳಗ ಗುರುಸಿದ ಗೌಡಗೂ ಮಕ್ಕಳು ಕೊಟ್ಟ ಕೊಟ್ಟ ಬಹಳ ಹಲವಾರು ಮಂದಿಗೆ ಜಪಗೊಂಡು ಕನ್ನವಗೂ ಮಕ್ಕಳು ಕೊಟ್ಟ ಕೊಟ್ಟ ಇವು ಅಮೋಘ ಮತ್ತೆ ಎಲ್ಲಾರಿಗೆ ಕಾರ್ಯಕ್ಕೆ ಭಂಡಾರದಿಂದ ಮಕ್ಕಳ ಕೊಟ್ಟಾನಂದ್ರ ಎಲ್ಲಾರು ನನ್ನ ಮಕ್ಕಳತ್ತ ತಿಳ್ಕೊಳ್ಳಿಲ್ಲ ಯಾಕ ಇವು ಹೊರವಿನ ಮಕ್ಕಳು ಯಾಕಾದ್ರು ಇವ್ರು ಅಮೋಘ ಸಿದ್ಧನ ಮಕ್ಕಳು ಯಾಕಾದ್ರು ಇವ್ ಪುಣ್ಯದ ಮಕ್ಕಳತ್ತ ಯಾಕಾದ್ರು ಹೌದಾ ಇದು ಹೇಳುದು ನೀವು ಹೌದೌದು ಇವ್ರು ಹೊರವಿನ ಮಕ್ಕಳು ಯಾಕಂದ್ರೆ ಇವ್ರು ಎಲ್ಲಾರು ಕಾರ್ಯಕ್ಕೆ ಭಂಡಾರದಿಂದ ಹುಟ್ಟಾರತ್ ನೀವೇ ಹೇಳ್ತೀರಿ ಹಾ ಮತ್ತ ಈ ಜಬಗೊಂಡ ಕನವಾಗು ಕಾರ್ಯಕ್ಕೆ ಭಂಡಾರದಿಂದ ಅವರು ಹುಟ್ಟಾರ ಹಾ ಮತ್ತೆ ಅವಧುಲು ಸಿದ್ಧ ಬಿಳಿಯಾಸ 4 ಮಂದಿ ಧರ್ಮರು ಅವರು ಕಾರ್ಯಕ್ಕೆ ಭಂಡಾರದಿಂದ ಹುಟ್ಟಾರ ಅವ್ರು ಯಾಕೆ ಹೊರಗಿನ ಮಕ್ಕಳಾದ್ರು ಇವ್ರು ಯಾಕೆ ಪುಣ್ಯದ ಮಕ್ಕಳಾದ್ರು ಹೌದೌದೌದೌದು ಇಟ್ಟೆ ಉತ್ತರ ಹೇಳುದ್ ನೀವು ಹಾ ಇಲ್ಲೇ ಐತ್ರಿ ಮಜಾ ಇಲ್ಲೇ ಹಾ ಬಾಳ ದೂರ ಇಲ್ಲ ಹೌದೌದು ಮತ್ತಿನ್ನೊಂದು ಮಾತು ಕೇಳಿದ್ರಿ ಏನಂತ ಆ ಮಾಳಿಂಗರಾಯ ಹಾ ಪ್ರಪಂಚ ಮಾಡ್ಯಾನಿಲ್ಲ ಕಾಮಳದನಂದ್ರ ಇಲ್ಲಿ ಶರಣರು ಸಿದ್ಧರು ಹಾ ಹಾ ಅಧ್ಯಾತ್ಮದ ವಿಷಯದಲ್ಲಿ ಒಂದು ಮಾತು ಹೇಳ್ತಾರ ಪ್ರಪಂಚ ಮಾಡಿ ಹಾ ಹಾ ಪಾರಮಾರ್ಥ ಗಿದಿ ಅಂತ ಹೇಳ್ಯಾರ ಹೇಳ್ಯಾರ ಎಷ್ಟು ದಿವಸ ಕಾಮಗಳನ್ನ ಬಳಸ್ಬೇಕು ದಿನ ಬಳಸ್ಬೇಕಾಗ್ಯದ ಅಲ್ಲಿದಿಂದ ಅದನ್ನ ಸುಡಬೇಕಾಗ್ಯದ ಹೌದಾ ಅದಕ್ಕೆ ಹೇಳ್ತಾನ ಸುಟ್ಟ ಕಾಮ ಸುಟ್ಟಾಗೆ ಗುರು ಬಂದು ಭೇಟಿ ಆಗ್ತಾನ ಹೌದೌದೌದು ಯಾವಾಗ ಪ್ರಪಂಚ ಮಾಡ್ಬೇಕು ಅವಾಗ ಮಾಡಿದಾರ ಹಾ, ಹಾ. ಯಾವಾಗ ಬಿಡ್ಬೇಕು ಅನಿಸ್ತಾರ ಅವ್ ಬಿಟ್ಟಾರ ನಾವ್ ಹಂಗ ಅಲ್ಲ ಹಾ ಹಾ ನಾವು ಸಾಯಿತನ ಈ ಕಾಮದೊಳಗೆ ಬಿದ್ದು ಒದ್ದಾಡವ್ರಿದ್ದೀವಿ ಹೌದೌದು ನಮಗ ಅವರಿಗೆ ಬಹಳ ಅಂತರ ಆಗ್ತೈತಿ ಹಾ ಹಾ ಸಿದ್ಧರ ವಿಷಯದಲ್ಲಿ ನೀವು ಬಹಳ ವಿಚಾರ ಮಾಡಿ ಮಾತಾಡೋದು ಚಲೋ ಇತ್ತು ನಮಗೊಂದು ಪ್ರಶ್ನೆ ಹಿಂಗ್ ಮಾಡಿರಿ ಹಾ ಹಾ ಮತ್ತ ನೀವೊಂದು ಪದ ಹಾಡಿದ್ರಿ ಈಗ ಏನ್ ಹಾಡ್ಯಾರಿಪ್ಪ ಮುದ್ದು ಮುಖದ ನನ್ನ ಮಗನ ಕಳುವಲ್ಲಿ ಹಂಗ ಆರ್ಯಾಣ ಹಾ ಹಾ ಮುದ್ದು ಮುಖದ ಮಗ ಮಲಕಾರ್ ಸಿದ್ಧ ಹಾ. ಕಳುವಲ್ಲಿ ಹಂಗ ಆರ್ಯಾಣ ಅಂತೇಳಿ ಯಾರ ಆರ್ಯಾಣಕ್ಕೆ ಕಳಿಸ್ತಿದ್ರು ಮಲಕಾರ್ ಸಿದ್ಧಗ ಹೌದಾ ಮಲಕಾರ್ ಸಿದ್ಧಗ ಆರ್ಯಾಣಕ್ಕೆ ಯಾರು ಕಳಿಸ್ಲಕತ್ತಿದ್ರು ಹೌದೌದೌದು ಕರೆ ಐತಿ ಮಾತಾ ಇದು ಉತ್ತರ ಹೇಳು ನೀವು ಹಾ ನಂಬಲ್ಲಿ ಸೂರಮ್ಮದೇವಿ ಆರ್ಯಾಣಕ್ಕೆ ಬೀರಪ್ಪನ ಕಳಸಾಗ ಹಾಡಿರ್ತಕ್ಕಂಥ ಮಾಳಿಗರೇನು ಮ್ಯಾಲಿನವ್ರು ಎಲ್ಲಿರ ಪದ ಹಾಡನ ಅಲ್ಲಿದೊಂದು ನುಡಿ ತಗೊಳ್ಳೋದು ಇಲ್ಲಿದೊಂದು ನುಡಿ ತಗೊಳ್ಳೋದತ್ತ ಒಂದು ಪದ ಮಾಡಿಕೆ ಬಾಯಿ ಬಂದಾಗ ಹಾಡಿ ಬಿಡುದು ಹೌದೌದೌದು ಹಾ ಹಾ ಇದು ಅಲ್ಲ ಅನ್ಸಿಕೊಳಕತ್ತಾರ್ರಿ ಹಾ ಹಂಗಲ್ಲ ಹಾ ಇವ್ರು ಏನ್ ತಿಳ್ಕೊಂಡಾರ ಇವರು ಮಾಸ್ತರ್ ಯಾಕೆ ಬಂದಾರ ಹಾ ಹಾ ಹಾ, ಈಗ ನಮಗ ಮಗಳಿಗೆ ವ್ಯವಹಾರ ಇತ್ತಕರೆ ಮಾಸ್ತರ್ ಯಾಕೆ ಬಂದ ಮಾಸ್ತರ್ ಬಂದು ನಮಗೆ ಹೊಟ್ಟಿ ಉರ್ಸಾಕತ್ತಾರ ಹೌದೌದೌದು ಯಾಕಂದ್ರ ಹಾ ಹಾ ಬೆಕ್ಕಿಲ್ಲದ ಮನ್ಯಾಗ ಇಲಿ ಲಗಟ್ಟಿ ಹೊಡಿತತ್ತ ಹಾ ಹಾ ಗೊತ್ತಿಲ್ಲಾರ್ದವ್ರ ಮಂದಿ ನಮ್ಮ ನಾಟಕ ನಡೀತಾವ ಅದಕ್ಕೆ ಬರ್ತೀವಿ ನಾವು ನಿಮ್ಮಂತವ್ರ ಬಳಿ ಗೊತ್ತಿಲ್ಲಾರ ಬಳಿ ನೀವು ನಾಟಕ ಮಾಡ್ತಿರ್ತೀರಿ ಹಾ ಹಾ ನಿಮ್ಮ ನಾಟಕ ಬಂದ್ ಮಾಡಿ ಕೇಳಕತ್ತ ನಾಟಕ ಬಂದ್ ಮಾಡಕ್ ಬರ್ತೀವಿ ಇಲ್ಲಿ ನಾವು ಹೌದೌದೌದು ಹಾ ಹಾ ಎಲ್ಲ ಅದಕ್ಕೆ- ಬೆಳಗಾವಿಲ್ಲ ಹಾ ಇಲ್ಲಿ ಹಾ. ಮುದ್ದು ಮುಖದ ನನ್ನ ಮಗನ ಕಳುವಲ್ಲಿ ಹಂಗ ಆರ್ಯಾಣ ಅಂತೇಳಿ ಹಾಡಿದ್ರಿ ಹಾ. ಯಾರ ಆರ್ಯಾಣಕ್ಕೆ ಕಳಿಸ್ಲಕತ್ತಿದ್ರು ಹೌದೌದು ಏನ ಕನವಾಯಿ ಆರಣ ಕಳಿಸ್ತಿದ್ಲು ಕೊಂತವಾಯಿ ಆರಣ ಕಳಿಸ್ತಿದ್ಲು ಮಲಕಾರ ಸಿದ್ಧ ಇದನ್ನ ಹೇಳ್ರಿ ಮುಂದಿನ ಸಂಧಿಗೆ ಬಂದು ಹೌದು ಹೌದ್ರಿ ಮತ್ತ ಧರ್ಮದ ಕಟ್ಟಿ ಬೇವರಿಗೆ ಕಟ್ಟಿದ್ರಿ ಹಾ ಇಲ್ಲಿ ಮಲಕಾರ ಸಿದ್ಧನ ಸಲುವಾಗಿ ಕೊಂತ ಬಾಯಿಗೆ ಕನ್ನವ್ಗ ಜಗಳ ನಡೀತು ಹೌದಾ ಕೂಸ ನಂದತ್ತಿದ್ರು ಕೂಸ ನಂದತ್ ಅವ್ರತ್ತಿದ್ರು ಹಾ ಈ ನ್ಯಾಯ ಉದುರು ಸಿದ್ಧ ಬಿಳಿಯಾನಿ ಸಿದ್ಧನ ಬಳಿ ಹೋಯ್ತು ಆಯ್ತು ಧರ್ಮದ ಕಟ್ಟಿ ಇಡೀ ಊರು 10 ಹಳ್ಳಿ ಜನ ಹಾ ಆ ಧರ್ಮದ ಕಟ್ಟಿ ಮೇಲೆ ನ್ಯಾಯ ಮಾಡುವಂತ ಆಡೋದಕ್ಕಾಗಿ ಧರ್ಮದ ಕಟ್ಟಿ ಕಟ್ಟಿದ್ರು ಅವರು ಸುತ್ತ ಹಳ್ಳಿ ನ್ಯಾಯ ಹೌದಾ ಆ ಧರ್ಮದ ಕಟ್ಟಿ ಮೇಲೆ ಮಾಡೋದಕ್ಕಾಗಿ ಆ ಧರ್ಮದ ಕಟ್ಟಿ ಕಟ್ಟ್ಯಾರ ಕಟ್ಟ್ಯಾರ ಕಾಸ ಮನ್ಯಾನವ್ರೆ ಹಾ ಕೊಂತುಬಾಯಿ ಕನ್ನವ ಇಬ್ರು ಜಗಳಾಡಕತ್ತಾರ ಮಲಕಾರ ಸಿದ್ಧನ ಸಂಬಂಧ ಯಾರಿಗೆ ಸಂಬಂಧಪಟ್ಟದ ಅನ್ನೋದು ಕೂಸು ಗೊತ್ತಾಗ್ಲಿಲ್ಲ ಹಾ ಹಾ ಧರ್ಮದ ಕಟ್ಟಿ ಮೇಲೆ ಇದು ನ್ಯಾಯ ಮುಗಿಲಿಲ್ಲ ಯಾಕೆ ನ್ಯಾಯ ಮುಗಿಲಿಲ್ಲ ಅದು ನ್ಯಾಯ ಎಲ್ಲಿ ಹೋಗಿ ಮುಗೀತು ಹೌದೌದು ಇದನ್ನ ಮುಂದಿನ ಸಂಧಿಗೆ ಹೇಳಿ ಹಾ ನೀವು ನಮ್ಮ ಸುಲ್ತಾನ್ಪುರ ಕಲಾ ಸಂಘಕ್ಕೆ ಚಾನ್ಸ್ ಕೊಡಬೇಕು ಹೇಳಾರಿ ಅಲ್ಲಿ ಹಳ್ಳಿ ಹಾಳಾಯ್ತು ಡಿಳಿಪಟ್ನ ಆಯ್ತು ಹಾ ಹಾ ಇಂಥವ್ರು ಹೋಗ್ಯಾರ ಬಿದ್ದೂರು ಸಾಮ್ ಅದ ಇಂಗ್ಲೇಶ್ವರ ಸಿರ್ಸಪ್ಪ ಅದ ಹಂಗ ಅದ ಇವೆಲ್ಲ ನಮ್ಮ ಮುಂದೆ ಬೇಡ ಹಾ ಹಾ
ಎಲ್ಲೆಲ್ಲರೂ ಹೋಗಕ ಏನಾತಾರಲ್ಲ ಹಾ ಹಾ ಯಾವ ಹೊತ್ತಿನಾಗ ಯಾವ ಹಾವು ಇರ್ತದ ಹೇಳಕ್ ಬರಲ್ಲ ಮಾರಾಯ. ಹೌದೌದು. ನೀ ಏನ್ರೆ ಹಾ ಮರವಿಗೆ ಬಿದ್ದು ಬಟ್ ಹಾಕಲಕ್ ಹೋಗ್ಬೇಡ, ಬಟ್ ಕಳ್ಕೊಂಡಿ. ಹಾ ಹಾ ಬಾಳ ವಿಷಯ ಗುಮ್ಮದ, ಹೌದೌದು. ಬಾಳ ವಿಚಾರ ಮಾಡಿ ಮಾತಾಡ್ರಿ. ಮಾತಾಡ್ತಾರ್ರಿ. ಅದಕ್ಕೆ ಹೇಳ್ತಾರ ಏನಂತ? ಡಂಕ ನಾಡುವಾಗ ಬಿಂಕ ಸಾರತ್ತಿತ್ತು, ಅಧಿಕಾರ ಒಂದಿತ್ತು, ಸುತ್ತ ಹಳ್ಳಿ ಗೌಡಿಕ ರಾಜಕೀಯ ಅರಸಿಕೆಲ್ಲ ಅವನು ಸ್ವಾಧೀನ ಇತ್ತು. ಹಾ ಹಾ ಆನೆ ಒಂಟೆ ಕುದುರೆಪಾಗ ಆಕಳಿಂದ ಎಮ್ಮಿಗೋದನ ಸಾಲದ ಅವನಿ ಸಾಲ ಹಗೆ 1000 ಎತ್ತ. ಹೌದು. 1000 ಹಗೆ ಸಾಲ ಹಗೆ ಹಾ 1000 ಆಳ ಮನ್ಯಾಗ ದುಡಿತಿತ್ತು. ದುಡಿತಿತ್ರಿಪ್ಪ. 12 ಎತ್ತಿನ ಕಮತ, 16 ಅಂಕಣ ಮನಿ, 32 ಅಂಕಣ ಮನಿ, 16 ಎತ್ತಿನ ಕಮತ, ಹೌದ್. 12 ಚೌರದ ಭೂಮಿ. ಹಾ ಹಾ ಹೊನ್ನ ಹೊಸ್ತಲ ಚಿನ್ನತ್ತೋಳ ರಾಜವಾಡೆ ಮೇಲ್ ಮಾಡೆ ರಾಮ ಸಾಲಿ ಪಡಸಾಲಿಗಾಗ ಬಂಗಾರ ತೂಗು ಮಂಚಿತ್ತು ದೈಗೊಂಡುಗೌಡನ ಆಗಿನ ಕಾಲಕ್ಕ. ಹೌದೌದು. ಇದೀ ಕಾಡು ಕಾಲಕ್ಕ ಗೌಡಿಗೆ ವಿಪರೀತ ಬುದ್ಧಿ ಬತ್ತು. ಏನಾಯ್ತ್ರಿಪ್ಪ? ಸದರಿ ಗ್ರಾಮದವ್ರು ಅಂದ್ರೆ ದೈಗೊಂಡಗೌಡ ಎಲ್ಲಿ ಅವತ್ತು ಕೇಳಿದ್ರೆ ಬೆಟ್ಟಿಗೇರಿ. ಹಾ ಹಾ ಬೆಟ್ಟಿಗೇರಿ ಎಲ್ಲಿ ಬರ್ತತಿ ಕೇಳಿದ್ರೆ ಗದಗ ಜಿಲ್ಲಾ. ಹೌದ್. ಗದಗ ಜಿಲ್ಲಾದಲ್ಲಿ ಬೆಟ್ಟಿಗೇರಿ ಬರ್ತತಿ. ಬೆಟ್ಟಿಗೇರಿ ಗ್ರಾಮದಲ್ಲಿ ದೈಗೊಂಡಗೌಡ ಇದ್ದ ಗಾಣಿಗ್ಯಾರು ಸಮಾಜ ಅದಾವ. ಹೌದಾ? ಅವನಿಗೆ ಅಗರ್ಭ ಶ್ರೀಮಂತ ಇದ್ದಾವ. ಆ ಶ್ರೀಮಂತಿಗೆ ಒಂದ ದರ್ಪದೊಳಗೆ ತನ್ನ ಮನುಷ್ಯಗೆ ಬಂದಂಗ ತಿರುಗುತ್ತಿದ್ದ. ಹೌದು. ಆ ಟೈಮದೊಳಗ ಸದರಿ ಗ್ರಾಮದವರು, ಬಳ್ಳಾರಿ ಜಿಲ್ಲಾದಾಗ ಒಂದು ಸಣ್ಣ ಹಳ್ಳಿ ಸದರಿ ಗ್ರಾಮ ಅಂತೇಳಿ. ಹಾ ಹಾ ಆ ಬಳ್ಳಾರಿ ಜಿಲ್ಲಾದವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಪ್ರತಿ ವರ್ಷ ಕ್ವಾಣೂರು ಕರ್ಸಿದ್ದನ ದರ್ಶನಕ್ಕಾಗಿ ಬರ್ತಿದ್ರು ಪ್ರತಿ ವರ್ಷ. ಹೌದ್ರಿಪ್ಪ. ಅವಾಗ ಬಳ್ಳಾರಿ ಜಿಲ್ಲಾದವರು ಸದರಿ ಗ್ರಾಮದವರು ಮಧುರಗುಣದವರು ಅತ್ತಿ ಮನೆ ಸ್ವಸ್ಥರ ಅರ್ಧ ರಾತ್ರಿ ಗೆದ್ದು ಮನಿ ಸಾರುಣಿಗೆ ಮಾಡಿ ಮನ ಮೀಸಲು ಮಾಡಿ ಕಾಯ ವಜ್ಜರ ಮಾಡಿ ಹಾ ಹಾ ಸಣ್ಣನೆ ಸರದುಟ್ಟು ಬಣ್ಣನೆ ಬಿರಿದುಟ್ಟು ಬಾಚಿ ಬಿಯತ್ತಲ್ ತೆಗೆದು ಸಿಳಿ ಕುಂಕುಮಿಟ್ಟು ದಟ್ಟಿ ಪಿತಾಮೃತ್ತು. ಹೌದೌದು. ಬೆಲ್ಲದ ಕಡಬ, ತುಪ್ಪದ ಕಡಬ, ಹಾಲದ ಕಡಬ ಮಾಡಿಕೊಂಡು ಮೂಡಲ ಹರಿದ್ರಾಗ ಮಾಡಿದ ಅಡಿಗೆ ತಂದ ಗಾಡ್ಯಾಗ ಹೆರಿದ್ರು. ಕೊಲ್ಲಾರ ಬಂಡಿ ಕಿಲ್ಲಾರ ಎತ್ತ ಕೊಳ್ಳ ಕಟ್ಟಿ ಬಂಡಿಗಳೆಲ್ಲ ಮುಂದೆ ಸಾಗಿ ಬಿಟ್ರು. ಬಂಡಿ ಹಿಂದಿಂದ ಹೆಣ್ಣು ಮಕ್ಕಳು ಒಂದತ್ತು ಬಾಲ್ಯ ರೂಢ್ಯಾಗ ಕಂದನ ಹಿಡ್ಕೊಂಡು ಓಡುತ್ತಾ ನಿಂದಿರುತ್ತಾ ಸಾಗಿ ಬರ್ಲಾಕತ್ರು. ಹೌದ್ರಿಪ್ಪ. ಎಲ್ಲಿಗಿ ಕ್ವಾಡೂರು ಮಠಕ್ಕ. ಹೌದಾ? ಬಳ್ಳಾರಿ ಜಿಲ್ಲಾದಿಂದ ಅವರು ಬಂಡಿಗಳ ಬಿಟ್ರು. ಸಾಗಿ ಬರುವುದ್ರಾಗ ಬಾರಾಯಾಳಿಗೆ ಬೆಟ್ಟಿಗೇರಿ ಭೂಮಿಗೆ ಬಂದ್ರು. ನಾರಿ ಮಾಡ್ಬೇಕತ್ತ ನೀರು ಹುಡುಕಾಡ್ತಾರ, ನೀರು ಸಿಗಲಿಲ್ಲ. ಸಾಗಿ ಬರುದ್ರಾಗ ದಾರ್ಯಾಗ ದೈಗೊಂಡುಗೊಂಡು ಹೊಲದಾಗ ದೊಡ್ಡ ಕೆರಿ ಮ್ಯಾಲ ಮಾವಿನ ಬೇನು ಮರಗಳು ನೆಲ್ಲ ನೋಡಿ ಗಾಡಿ ಕೊಳ್ಳ ಹರಿದು ಎತ್ತಿಗೆ ಹೋಗಿ ಕೆರೆಯಾಗ ನೀರು ಕುಡಿಸಿ ತೆಳ್ಳಾಡ ಪಡಿಸಿ ಜನ ಕೈಕಾಲ ಮಜ್ಜಲು ಮಾಡಿ ಬಂದು ಎತ್ತುಗಳಿಗೆ ಕಟ್ಟಿ ಕಣಿಕೆ ಹಾಕಿ ಊಟ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲಾರು ಭಕ್ತಿಯಿಂದ ಹಣಿ ಮೇಲೆ ಭಂಡಾರ ಹಚ್ಕೊಂಡು ಸಾಲಪಂತೆ ಸರಿಯಾಗಿ ಕೂತು ಊಟ ಮಾಡ್ತಿದ್ರು. ಹೌದ್ರಿಪ್ಪ. ಅದೇ ಟೈಮಕ್ಕೆ ಡಂಕನಾಡದ ಹಿಗಡುಗೌಡ ತೂಗು ಮಂಚದ ಮೇಲೆ ಕೂತಿದ್ದ. ಕಾಳ ಕರೆದಂಗತ್ತು, ಗಾಳ ಉದಂಗಾಯ್ತು, 400 ಆಳು ನಟ್ಟಿಗೆ ಹಚ್ಚಿದ. ಹೊಲದಾಗ ಹೋಗಿ ಬರ್ಬೇಕಂತ ತಿಳ್ಕೊಂಡು ಡಂಕನಾಡ ದೈಗೊಂಡುಗೌಡ ವಿಚಾರ ಮಾಡಿ ಏನ್ ಮಾಡಿದ? ಸತ್ತನೆ ಎದ್ದು 7 ಗಂಡಿನ ತೇಜಿ ಮೇಲೆ ತಡಿ ಹೋಗದ ಜಿಗದ ಕುತ್ತ ಕಮಚಿ ಮೇಲೆ ಕಮಚಿ ಕಟ್ಟದ ಒಂದೇ ಉಸಲಿಗೆ ದೈಗೊಂಡುಗೌಡನ ಕುದುರಿ ತನ್ನ ಹೊಲಕ್ಕ ಬತ್ತು. ಮಾನ್ಯ ಹೊಲಕ್ಕ ಹೌದ್ರಿಪ್ಪ. ಬಂದು ನೋಡಿದ್ರಾಗ ಸಾಲಪಂತೆ ಸರಿಯಾಗಿ ಕೂತು ಊಟ ಮಾಡ್ತಿತ್ತು. ಎಲ್ಲಾರ ಹಣಿ ಮೇಲೆ ಭಂಡಾರ. ಇವತ್ತು ಯಾರ ಹಣಿ ಮೇಲೆ ಇರ್ಲಿಲ್ಲ. ಭಂಡಾರ ನೋಡಿ ಗೌಡಗ್ ಭಯಂಕರ ಸಿಟ್ಟು ಬತ್ತು. ಏನ್ ಮಾಡಿದ್ರಿಪ್ಪ? ಎಲ್ಲ ಯಾವ ನೋಡಿದಾರ ಸುಳ್ಳಿ ಮಕ್ಕಳ ನನ್ನ ಹೊಲದಾಗ ಬಂದು ಕೂತು ಎಲ್ಲ ಬೆಳೆ ಎಲ್ಲ ಹಾಳು ಮಾಡಿರಿ, ನೀರೆಲ್ಲ ಹೊಲಸು ಮಾಡಿರಿ. ಶ್ರೀಮಂತಿಗೆ ಸೊಕ್ಕನೊಳಗೆ ದೈಗೊಂಡುಗೌಡ ಬೈಯುತ್ತ ಸಂದಿಗೆ 1000 ಬೇಗಳ ಬೈಕೊತ್ತು ಬಂದು ಉಣ್ಣುವಂತ ಜನರ ಅಗಲಿಗೆ ಎದ್ದು ಹೋಗ್ರಿ ಅಂದ. ಹೌದು. ಅವಾಗ ಕ್ವಾಣೂರು ಮಠದೊಳಗೆ ಕೈರೇಸಿದ್ದಾಗ ಅರಿವಾಯ್ತು. ಏನ್ ಮಾಡಿದ್ರಿಪ್ಪ? ಅಲ್ಲದ ಅವರದವ್ರು, ಸ್ವಾಮಗತ್ತಕ ದೇವ್ರು, ಜೂಕುಮನಿ ದೇವ್ರು, ಗಾರುಡಿತ್ತ ದೇವ್ರು, ಗಾಂಜಿಕೋರ ದೇವ್ರು, ವಿದ್ಯುಕಾರ ದೇವ್ರು, ಬುದ್ಧಿಕೋರ ದೇವ್ರ, ನನ್ನಪ್ಪ ಕರಿ ದೇವ್ರು ಕೆಂಗರಗಣ ತರದು ಗುಂಗರ ಮೀಸಿ ತಿರುವಿ ಗದ್ದಿಗೆ ಮೇಲೆ ಗದ್ದರ್ಸಿ ಕೂತು ಶಾಪ ಕೊಟ್ಟ. ಏನ ಕೊಟ್ರಿಪ್ಪ? ಎಲ್ಲೋ ಗೌಡ, ಯಾವಾಗ ಶ್ರೀಮಂತಿಗೆ ಸೊಕ್ಕಿನೊಳಗೆ ನೀ ಉಣ್ಣುವಾಗಲಿ ಒದ್ದಿ ಅಂದ ಬಳಕ ಅನ್ನಪಾವನಾಗಿ ನೀ ಕ್ವಾಣೂರು ಮಠ ಕಳ್ಕೊತ ಬರ್ತೀವಿ ಹೋಗು ಮಗನ ಅಂದ. ಹೌದು. ಅವಾಗ ಮಾಡಿದ ಪಾಪ ಆಡಿದ ಮಾತ ದೈಗೊಂಡುಗೌಡಗ ಮಣ್ಣಾಗ ಹೋದ್ರು ಬಿಡ್ಲಿಲ್ಲ. ಇದಿಮಾಯಿ ಲಕ್ಷ್ಮಿ ಬಾಗಿಲ್ಯ ಬಂದ ಮನೆ ಹೊಕ್ಕಳು ಭಾಗ್ಯದ ಲಕ್ಷ್ಮಿ ಬೆಳಕಿಂಡಿಗಿಲಿ ಹೊರಗೆ ಜಿಗದಳತ್ತ. ಹೌದಾ? ಅವಾಗ ಸುತ್ತ ಹಳ್ಳಿಗಾಯರು ಗೌಡಿಕ ರಾಜಿಗೆ ಅರಿಸಿಕೆಲ್ಲ ಮತ್ತೊಬ್ರು ಸ್ವಾಧೀನ ಅದು. ಆನಿ ಒಂಟಿ ಕುದುರಿ ಪಾಗ ಆಕಳ ಹಿಂಡಿ ಎಮ್ಮಿ ಗೋದನೆಲ್ಲ ಕಟ್ಟಿದ ಡೌಣಿಗೆ ಸಿಡಿದು ಬಿದ್ದು. ಹೌದಾ? ಹಾಕಿದ ಹಗೆದನ ಜ್ವಾಳೆಲ್ಲ ಸುಟ್ಟು ಕರಕಳದು. 12 ಚೌರದ 36 ಅಂಕಣ ಮರಿ ದಿನವಂಗ ಅಂಕಣ ಬೀಳಕತ್ತು. ಬೆಳಕೈತ್ರಿಪ್ಪ. 12 ಚೌರದ ಭೂಮಿ ಎಲ್ಲ ಕಣಿಕೆ ಕರಗಿಲ್ಲ. ಹತ್ತಿ ಹಾಳಾಯ್ತು. 16 ಎತ್ತಿನ ಕಮುತ್ತ ನಾಶ ಆಗಿ ಹೋಯ್ತು ದೈಗೊಂಡುಗೌಡಂದು. ಹೌದ್ರಿಪ್ಪ. ಹೊನ್ನ ಹೊಸ್ತಲ ಚಿನ್ನತೋಳ ರಾಜವಾಡೆ ಮೇಲ ಮಾಡಿದಾಗ ಧೂಳು ಹಾರ್ಲಕತ್ತು. ಕಟ್ಟಿದ ತೂಗು ಮಂಚ ತಟ್ಟನೆ ಹರಿದು ತೆಳಗಿ ಬೆತ್ತು. ದೈಗೊಂಡುಗೌಡನ ಮನ್ಯಾಗ ಮಧ್ಯಾಹ್ನದಾಗ ಬಂದು ಮನ್ಯಾಗ ಬಳು ಹೊಕ್ಕಂಗಾಯ್ತು. ಇದ್ದಿದ್ದೆಲ್ಲ ಮತ್ತೊಬ್ಬರು ಸ್ವಾಧೀನ ಆಗಿ ಹೋಯ್ತು. ಮಡದಿ ಮೈ ಮೇಲೆ 7 ತ್ಯಾಪಿ ಸೀರಿ ಬತ್ತು.
ಉಂಡೇನಂದ್ರ ಅನ್ನಿಲ್ಲ ಹುಟ್ಟೇನಂದ್ರ ಅರಿಬಿಲ್ಲ ಮಡದಿ ಮೈ ಮೇಲೆ 7 ತ್ಯಾಪಿ ಸೀರಿ ಬತ್ತು ನೆಲ ಹಾಸಿಗಾಯ್ತು ಮುಗಿಲು ಹೊಚ್ಚಿಗಾಯ್ತು ದೈಗೊಡು ಗುಡುಗ ಹೌದ್ ಹೌದ್ರಿಪ್ಪ. ಪಟ್ಟಿನ ನುಚ್ಚು ಕುಡಿಬೇಕಂದ್ರ ತ್ರಾಣ ಇಲ್ಲ ಪ್ರಾಣ ಹೋಗು ಪ್ರಸಂಗ ಬಂದು ಕೂತು. ಹಾ ಅವಾಗ ಗೌಡನ ಮಡದಿ ನೀಲ ಲಕ್ಷಣದೇವ್ ಕೇಳ್ತಾಳ, ಏನಂತ್ರಿಪ್ಪ? ಗೌಡ್ರ ನಮಗರ ಎಂತ ಬಡತನ ಬತ್ತು, ಹಾ ಹೆಂಗ ಮಾಡುದಿಂದ ಮುಂದಿನ ಜೀವನ ತಂದಾಗ ಅವಾಗ ಗೌಡ ಮಾಪಿಲೆ ಎಣ್ಣೆ ತುಕ್ಕದ ಬತ್ತಿ ಹಿಡ್ಕೊಂಡು ಕಲ್ಲನ ದೇವ್ರು ಮುಳ್ಳನ ದೇವ್ರು ಮರಕ್ 300 ದೇವ್ರು ಕೇಳಕತ್ತ ದೈಗೊಂಡು ಗೌಡ. ಹೌದ್ ಹೌದ್ರಿಪ್ಪ. ಯಾವ ದೇವ್ರು ಅವನಿಗೆ ಮಾರಿ ಕೊಡ್ಲಿಲ್ಲ, ಹಾ ಯಾವ ದೇವ್ರು ಅವನಿಗೆ ಸಿರ್ತಾನ ಕೊಡ್ಲಿಲ್ಲ. ಅವಾಗ ಮಡದಿ ನೀಲ ಲಕ್ಷಣದೇವ್ ಹೇಳ್ತಾಳ, ಏನಂತ್ರಿಪ್ಪ? ಗೌಡ್ರ ಯಾವ ದೇವ್ರಿಗೆ ಹೋದ್ರೆ ಏನ ಕೆಲಸ ಕೊಡಂಗಿಲ್ಲ, ನಮ್ಮ ಮನಿ ದೇವ್ರ ಎಡೂರಿ ಇರಣ್ಣ ಚಿತ್ತಪಟ್ಟಿ ದ್ಯಾಮವ ಮಾವೂರು ಮಲ್ಲೇಶ. ಹೌದಾ? ಈ ದೇವ್ರುಗಳಿಗೆ ಹೋಗಿ ಸಿರ್ತಾನ್ ಪಡ್ಕೊಂಡ್ ಬಾ ತಿಳ್ಕೊಂಡು ಗಂಡನ ಕೈಯಾಗ 3 ದುಡ್ಡು ಕೊಟ್ಲು. ಹೌದು. ಅವಾಗ ಓಡುಕೋತ ದೈಗೊಂಡ ಗೌಡ ಎಲ್ಲಿಗೆ ಬಂದತ್ತ ಕೇಳಿದ್ರೆ ಎಡೂರಿ ಈರಣ್ಣ ಬಲ್ಲಿ ಬಂದತ್ತ. ಹಾ ಎಡೂರು ಈರಣ್ಣನ ಬಲ್ಲಿ ಬಂದು ದೋತ್ರ ಶಾಡ್ಡ ಬಿದ್ದೆಪ್ಪ ಭಗವಂತ, ಓ ನನಗೆ 7 ಹತ್ತಿನ ಬಡತನ ಬಂದದ, ಉಂಡೇನಂದ್ರ ಅನ್ನಿಲ್ಲ ಹುಟ್ಟೇನಂದ್ರ ಅರಿವಿಲ್ಲ. ಹಾ ಭಗವಂತ ನನಗೆ ನೆಲ ಹಾಸಿಗೆದ ಮುಗಿಲು ಹೊಚ್ಚಾಗ್ಯದ, ಹೊಟ್ಟಿ ತುಂಬ ಅನ್ನ ಮೈ ತುಂಬ ಅರಿವಿ ಕೊಡುತ್ತೇಳಿ ಎಡೂರು ಈರಣ್ಣನ ಪಾದಕ್ಕೆ ಬಿದ್ರ ಎಡೂರು ಈರಣ್ಣ ಎಡಕ್ ಮಾರಿ ಮಾಡಿ ಕೂತ. ಹೌದ್ ಹೌದು. ಅಲ್ಲಿದಿಂದ ಸಾಗಿ ಮಾವರು ಮಲ್ಲೇಶನ ಬಳಿ ಬಂದ. ಹಾ ಬಂದ ಅಲ್ಲಿ ಉದ್ದು ಬಿದ್ದು ನಮಸ್ಕಾರ ಮಾಡಿ ಎದ್ದು ಕೇಳ್ತಾನೆಪ್ಪ ಭಗವಂತ, ಓ ದೈಗೊಂಡ ಗೌಡನ ದರ್ಬಾರ್ ಅಂದ್ರ ದಾರಿ ಹಿಡಿದು ಹೋಗೋರು ನೋಡ್ತಿದ್ರು, ಅಂತ ಐಶ್ವರ್ಯ ನಂದು ಎಲ್ಲಾ ನಾಶ ಆಗಿ ಹೋಗೈತಿ. ಎಲ್ಲಾ ನಾಶಕ್ಕೆ ಹೋಗೈತಿ, ನನಗೆ ಬಹಳ ಕೆಟ್ಟ ಬಡತನ ಬಂದೈತಿ, ನನಗ ಹೊಟ್ಟೆ ತುಂಬ ಅನ್ನ ಮೈ ತುಂಬ ಅರಿವಿ ಹಾ ಕೊಟ್ರೆ ನಿನಗೆ ಪುಣ್ಯ ಬರ್ತೈತೆ ಅಂದಾಗ ಮಾವರು ಮಾಲೇಶ ಮಾರಿ ಎತ್ತಿ ನೋಡ್ಲಿಲ್ಲ, ದೈಗೊಂಡ ಗುಡುಗ ಶಿರ್ತಾನ ನೀಡ್ಲಿಲ್ಲ. ಹೌದೌದೌದು. ಅಲ್ಲಿದಿಂದ ಅಳಕೊತ್ತ ಚಿತ್ತಪಟ್ಟಿದ್ದೆ ಹಾಮಾನು ಗುಡಿ ಮುಂದೆ ಬಂದ. ಚಿತ್ತಪಟ್ಟಿದ್ದೆ ಹಾಮಾನು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದ, ತಾಯಿ ನನಗೆ ಬಹಳ ಕೆಟ್ಟ ಬಡತನ ಬಂದದ, ಹೌದೌದು, ಎಲ್ಲಾ ಇದ್ದಿದ್ದೆಲ್ಲ ಮತ್ತೊಬ್ಬರು ಸಾಧನೆಯಾಗಿ ಹೋಗ್ಯದ, ಮಧ್ಯಾಹ್ನದಾಗ ಮನ್ಯಾಗ ಬಳು ಹೊಕ್ಕಂಗಾಗ್ಯದ, ಮಡದಿ ಮೈ ಮೇಲೆ 7 ತ್ಯಾಪಿ ಸೀರಿ ಬಂದದ, ಕುಂಟೆತ್ತ ಕುಡ್ಡು ಕೋಣ ನನ್ನ ತಳಕ್ ಉಳ್ದೈತಿ, ನನ್ನ ಪಾಲಿಗೆ ಬಂದೈತಿ, ನೆಲ ಹಾಸಿಗಾಗೈತಿ ಮುಗಿಲು ಹೊಚ್ಚಾಗೈತಿ, ಕೂಲಿ ಸಿಕ್ಕಿದನ ಕುಡ್ಗಲ್ ಸಿಗಲ್ದು, ಕುಡ್ಗಲ್ ಸಿಕ್ಕಿದಿನ ಕೂಲಿ ಸಿಗಲ್ದು. ಹೌದೌದೌದು. ಹೊಟ್ಟೆಲೆ ನುಚ್ಚು ಕುಡಿಬೇಕಂದ್ರ ತ್ರಾಣ ಇಲ್ಲ, ಪ್ರಾಣ ಹೋಗೋ ಪ್ರಸಂಗ ಬಂದ, ತಾಯಿ ನನಗೆ ಹೊಟ್ಟೆ ತುಂಬ ಅನ್ನ ಮೈ ತುಂಬ ಅರಿವಿ ಕೊಟ್ರೆ ನಿನಗೆ ಪುಣ್ಯ ಬರ್ತೈತೆ ಅಂದಾಗ ಚಿತ್ತಪಟ್ಟಿದ್ದೆ ಅಮಾವ ಚಂತಾನ ಕಣ್ಣನ ನೀರು ಗೌಡು ಸುರುಸುರು, ಚಿತ್ತಪಟ್ಟಿದ್ದೆ ಅಮಾವ ದಾದ ಮಾಡ್ಲಿಲ್ಲ, ನೋಡಲಿಲ್ರಿಪ್ಪ ಇವನ. ಅಲ್ಲಿದಿಂದ ದುಃಖ ಮಾಡ್ಕೋತ ದೈಗೊಂಡ ಗೌಡ ಮನಿಗೆ ಬಂದ. ಮನಿಗೆ ಬರೋದ್ರಾಗ ಮಡದ ನೀಲೆಲ್ಲ ಚೆಳದೇವ್ ಬಾಗಲ್ದಾಗ ನಿಂತಿದ್ಲು. ಏನಂತ್ರಿಪ್ಪ? ಗೌಡ್ರ ಸರಿತಾನ ಪಡ್ಕೊಂಡು ಬಂದಿರತಿ ಕೇಳಿದಾಗ ಗೌಡ ಹೇಳ್ತಾನೆ ಹೆಂಡತಿಗೆ, ಏನಂತ, ಏನು ಹಣಿ ಕೊಯ್ದು ಮಿಣಿ ಮಾಡಿದ್ರು ಯಾವ ಮನಿ ದೇವ್ರು ಸನೆ ಹಚ್ಚಗಳಿಲ್ಲ, ನಮ್ಮ ಹಣೆ ಬರೋ ಸುಮಾರದ ಯಾರು ಮಾಡೋದು ತಿಳ್ಕೊಂಡು ಮಡದಿ ಮುಂದೆ ಕಣ್ಣೀರ್ ಹಾಕ್ಲಕತ್ತ. ಹೌದೌದು. ಅವಾಗ ನಮ್ಮ ದೈವದಾಗಿದ್ದಂಗ ಅಲ್ಲಿ ಹೆಂಗ ಮಾಡ್ಬೇಕೆನ್ನ ತಿಳ್ಕೊಂಡು ಶೆಟ್ಟಿ ಸಾವುಕಾರ ಮನ್ಯಾಗ ಕುಟ್ಟಿ ಬೀಸಿ ಕಲ್ಲಿಗೆ ಹತ್ತಿರ್ತಕ್ಕಂತ ಹಿಟ್ಟು ತಂದು ಅಟ್ಟಿ ಅಂಬಲಿ ಮಾಡಿ ಗಂಡ ಹೆಂಡತಿ ಇಬ್ಬರು ಕುಡಿದು ಮಲ್ಕೊಂಡ್ರು. ಮುಂಜಾಳೆ ಮೂಡಲ ಮೊಬ್ಬ ಹರಿತು, ಸೂರ್ಯ ಕಿರಣ ಚೆಲ್ತು, ಸವಾಪುರ ಹತ್ತಿ ಏರ್ತು. ಅವಾಗ ದೈಗೊಂಡ ಗೌಡ ಚಿಂತೆ ಮಾಡಕತ್ತ, ಹೊತ್ತು ಬಂದಂಗ ಹೋಗಬೇಕು, ಕುತ್ತು ಕೆಡಬಾರ್ದ ತಿಳ್ಕೊಂಡು ಕುಂಟೆತ್ತ ಕುಡ್ಡು ಕೋಣ ತಗೊಂಡ ಮುರುಕ್ ನೆಗಲ ಹರಕ ಜೊತೆಗೆ ತಿರುಕ್ ನಗ ತಗೊಂಡು ಹೋಗಿ ಮಾನೆ ಹೊಲದಾಗ ನೆಗಲ ಹೊಡಿಬೇಕಂದ. ಹೌದು ಹೌದ್ರಿಪ್ಪ. ಅವಾಗ ಇಷ್ಟೆಲ್ಲಾ ಸರ್ವ ಸಾಹಿತ್ಯಗಳನ್ನ ತಗೊಂಡು ಕುಂಟೆತ್ತ ಕುಡ್ಡು ಕೋಣ ತಗೊಂಡು ಮಾನೆ ಹೊಲದಾಗ ಮಾಗಿ ನೆಗಿಲಿ ಹೊಡ್ಲಕತ್ತ. ತಾಕತ್ತಿಲ್ಲ, ತ್ರಾಣಿಲ್ಲ, ಕ್ವಾಣಿನ ಬಲ್ಲಿ ಎತ್ತಿನ ಬಲ್ಲಿ. ಹೌದು ಹೌದು. ಹೆಂಟಿಗೆ ತಟ್ಟಿ ಬೀಳಕತ್ತು, ಮಲವಿಗೆ 3 ಸಾರಿ ಬೀಳ್ತಿದ್ದು, ತಿರುಗಿ 1 ಸಾರಿ ಬೀಳ್ತಿದ್ದು, ಸಾಕತ್ತ ಗೌಡ ಮ್ಯಾಕ ಮರ್ಯ ಗಳೆ ತರಬಿ ಕೂತಿದ್ದ. ಅದೇ ಟೈಮಕ್ಕ ಮತ್ತ ತಳನಾಡು ಪರಿಸಿ ಜನರು ಮತ್ತ ಬಂಡಿ ಹುಡ್ಕೊಂಡು ಎಲ್ಲಿ ನಡೆದಿದ್ರಿ ಮತ್ತ ಕ್ವಾಡರ್ ಮಟ್ಟಕ್ಕೆ ಹೊಂಟಿದ್ರು ಜೈಕಾರ ಹಾಕೋತ. ಹೌದೌದು. ಗೌಡ ನಿತ್ತ ನೋಡಿ ಓಡಿ ಹೋಗಿ ದಾರಿಗೆ ಅಡ್ಡ ನಿತ್ತ. ಯಪ್ಪ ಯಾವ್ರವ್ರು ಎಲ್ಲಿಗೆ ಹೊಂಟಿರಿ? ಬತ್ತಿ ತಂಬಾಕಿದ್ರು ಕುಡ್ರಿ, ಬಹಳ ದಿನ ಆಯ್ತವ ತಂಬಾಕ ಕಂಡಿಲ್ಲ ಬಾಯಿ ಅಂದ ಗೌಡ. ಹೌದೌದು. ಅವಾಗ ಗೌಡ್ರ ಗೌಡಗ ಕನಿಕರದಿಂದ ತಳನಾಡ ಪರಿಸಿ ಜನ ಕೈಯಾಗ ತಂಬಾಕ್ ಹಾಕಿ ಕೇಳ್ತಾರ, ಏನಂತ್ರಿಪ್ಪ? ಕೈಯಾಗ ತಂಬಾಕಿಟ್ಟು ಕೇಳ್ತಾರ, ಯಾಕ್ರಿ ಈ ಭೂಮಿ ಒಡೆಯ ಈ ಭೂಮಿ ಮಾಲಕ ಊರಾಗ ಅದಾನೋ, ಭೂಮಿ ಮೇಲೆ ಅದಾನೋ, ಎಲ್ಲರೂ ಗುಳೆ ಹೋಗ್ಯಾನೋ? ಯಾಕಂದ್ರ ಕರಿಕಿ ಕಣಿಗಿಲ್ಲ ಕಂಟಿ ಹತ್ತಿ ಬೀಳಿ ಬಿದ್ದದ ಹೊಲ. ಹೌದೌದು. ಯಾಕೆ ಹಿಂಗ ಆಗಲ ಕಾರಣ ಈ ಹೊಲ ಮಾಲಕ ಎಲ್ಲಿ ಹೋಗ್ಯಾನ ಅಂತ ಕೇಳಿದಾಗಪ್ಪ, ಈ ಹೊಲದ ಮಾಲಕ ಎಲ್ಲಿ ಹೋಗಿಲ್ಲ, ಈ ಹೊಲದ ಮಾಲಕ ನಾನೇ ಇದ್ದೀವಿ. ಹೌದೌದು. ನನಗೆ 7 ಹೊತ್ತಿನ ಬಡತನ ಬಂದದ. ನನ್ನ ಮನ್ಯಾಗ ಆನಿ ಒಂಟಿ ಕುದುರಿ ಪಾಗ ಆಕಳ ಹಿಂಡಿ ಎಮ್ಮಿ ಹೋದನ ಸಾಲದವನಿ ಸಾಲ ಆಗ್ಯ 1000 ಆಳ ಮನ್ಯಾಗ ದುಡಿತಿತ್ತು. ಕರೇ 12,000 ಭೂಮಿ, 16 ತನಕ ಮತ್ತು 36 ಅಂಕಣ ಮನಿ ನಂದು. ಹೌದೌದು. ನನ್ನ ಸಿರಿತಾನೆ ಏನ್ ಕೇಳ್ತೀರಿ? 8 ಐಶ್ವರ್ಯ ಭಗವಂತ ಕೊಟ್ಟ ಮರ್ತಿದ್ದ. ಇಷ್ಟೆಲ್ಲ ಶ್ರೀಮಂತಿಕೆಲ್ಲ ನಾಶಕ್ಕೆ ಹೋಗಿ ಈಗ ಹೋಳಾಗಲಾರ್ದು ಹೊತ್ತು ಬಂದದ, ಕಡಿಗಾಗಲಾರ್ದು ಕುತ್ತು ಬಂದ ತಿಳ್ಕೊಂಡು ದೈಗೊಂಡುಗೋಡು ನಿತ್ತ ಕಣ್ಣೀರು ಹಾಕಲಕತ್ತ. ಹೌದ್ರಿಪ್ಪ.
ತಳ್ಳಾಡ ಪರ್ಸಿ ಜನ ಅತ್ತಾರ, ಏನಂತ್ರಿಪ್ಪ? ಗೌಡ್ರ ಯಾಕೋ ನಿಮಗೆ ಇಂಥ ಹೊತ್ತು ಬರಬಾರ್ದಾಗಿತ್ತು, ಪರಮಾತ್ಮ ನಿಮ್ಮ ಹಣೆ ಬರೋ ಸುಮಾರು ಬರ್ದಾನ ತಿಳ್ಕೊಂಡು ಹಂಗ ಮುಂದೆ ಸಾಗ್ತಿದ್ರ. ಅವಾಗ ಗೌಡ್ ಕೇಳ್ತಾನ ಕೈ ಮುಗಿದು, ಏನಂತ್ರಿಪ್ಪ? ಯಪ್ಪ ಯಾವ್ರವ್ರು ಎಲ್ಲಿಗೆ ಹೊಂಟಿರಿ? ಇಲ್ಲಿ ಸಾಲ ಗಾಡಿ ಎಲ್ಲಾ ಸರಿಯಾಗಿ ಜೈಕೋರ್ ಹಾಕೋತ್ ಹೊಂಟ್ರಿ, ಎಲ್ಲಿಗೆ ಹೊಂಟ್ರಿ ಅಂತಂದಾಗ ಕ್ವಾಣೂರ ಮಠದೊಳಗೆ ಢಂಕನಾಡ ದೈಗೊಂಡ ಗೌಡಗೆ ಹೇಳ್ತಾರ ಅವರು, ಕ್ವಾಣೂರ ಮಠದೊಳಗೆ ಕರಿದೇವರದಾನ, ಅವರಿಗೆ ಬೇಡದು ಕೊಡುವಂತ ಸಮರ್ಥ ಗುರು ಇದ್ದಾನ. ಪ್ರತಿ ವರ್ಷ ಗುರುವಿನ ದರ್ಶನ ಮಾಡುವಂತಾದ ನಮ್ಮದು ನೇಮ ಐತಿ, ನೇಮಿಲ್ಲೇ ಹೊಂಟಿದ್ದೇವೆ ಕ್ವಾಣೂರಿಗೆ ಅಂದರು. ಹೌದೌದೌದು. ಅವಾಗ ದೈಗೊಂಡ ಗೌಡತಾನ, ಏನಂತ? ನಾನು ಬಂದ್ರೆ ಕ್ವಾಣೂರ್ ಕರ್ಸಿದ್ದ ನನಗೆ ಯಾನಾರ ಶಿರ್ತಾನ ಕೊಡ್ತಾನೆ ಅಂತ ಕೇಳ್ತಾನ. ನನಗೇನಾರ ವರ ಕೊಟ್ಟ ನನ್ ಕೇಳ್ತ. ಅವಾಗ ತಳನಾಡ ಪರಿಷತ್ ಜನ ಹೇಳ್ತಾರ, ನಿಮ್ಮ ಭಕ್ತಿ ನಿಮ್ಮ ಭಾವ ನಿಮ್ಮ ಸಂಗಟ ಅದು ನಾವ್ ಹೆಂಗ್ ಹೇಳಕ್ ಬರ್ತದ್ರಿ ಗೌಡ್ರ? ಹೌದೌದು. ಹಿಂಗ ಅಂದ ಅವ್ರು ಮುಂದೆ ಸಾಗುದ್ರಾಗ ಗೌಡ ಹೊಳ್ಳಿ ನೆತ್ತಿ ವಿಚಾರ ಮಾಡ್ದ, ಏನಂತ್ರಿಪ್ಪ? ನಾನು ಕ್ವಾಣೂರ್ ಮಠಕ್ಕೆ ಹೋಗ್ಬೇಕು, ಸರಿತಾನ ಪಡ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ಓಡಿ ಬಂದು ಎತ್ತಿನ ಕೊಳ್ಳ ಹರಿದ ತಂದು ದವಣಿ ಕಟ್ಟಿ ಮಡದ ನೀಲದ ಚಣದೇವಿ ಕರೆದ. ಏನಂತ್ರಿಪ್ಪ? ಕ್ವಾಣೂರ್ ಮಠದೊಳಗೆ ಬೇಡಿದವ್ರಿಗೆ ಬೇಡಿದ ಕೊಡುವಂತ ಸಮರ್ಥ ಗುರು ಇದ್ದಾನತ್ತ, ನಾನು ಅಲ್ಲಿಗೆ ಹೊಕ್ಕಿನಂದ ಗೌಡ್ತಿಗೆ. ಅವಾಗ ಗೌಡ್ತಿ ಹೇಳ್ತಾಳ, ಏನಂತ್ರಿಪ್ಪ? ದೇವರಿಗೆ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಬರ್ತೀನಿ ಅನ್ನಬಾರ್ದು, ಹೋಗ್ತಿದ್ರೆ ಹೋಗ್ತೀನಿ ಅನ್ನಬಾರ್ದು, ಬಂದ್ರ ಆದ್ರ ಹಂಗೆ ಹೋಗಬಾರ್ದು. ಮತ್ತೇನ್ ಮಾಡ್ಬೇಕು? ಊದಿಲ್ಲ ಉಪ್ಪಿನಳ್ಳ ದೇವ್ರಿಗೆ ಒಯ್ಬೇಕಾಗ್ತತಿ. ಶೆಟ್ಟಿ ಸಾವುಕಾರ ಮನ್ಯಾಗ ಕುಟ್ಟಿ ಬೀಸಿ ತಂದಿರ್ತಕ್ಕಂತ 3 ದುಡ್ಡು ತಂದ ಗೌಡನ ಕೈಯ ಕೊಟ್ಲು. ಹೋಗ್ಯ ದೇವರಿಗೆ ಮಾಪಿಲಿ ಎಣ್ಣೆ ತುಕ್ಕದ ಬತ್ತಿ ಹಾಕಿ ನಮಸ್ಕಾರ ಮಾಡಿ ಸಿರಿತನ ಪಡ್ಕೊಂಬರ್ರಿ ಅಂದ್ರು. ಹೌದೌದು. ಅವಾಗ ಗೌಡ ಹೆಂಡತಿ ಕೊಟ್ಟಿರ್ತಕ್ಕಂತ ದುಡ್ಡು ತಗೊಂಡು ತನ್ನ ದೋತ್ರ ಚಾಳ್ಯ ಕಟ್ಕೊಂಡು ಓಡಿ ಬಂದ. ಏನ್ ಮಾಡಿದ್ರಿಪ್ಪ? ತಳ್ಳಾರ ಪರಿಸಿ ಜನರ ಜೋಡಿ ಬಂದ. ಬಂದು ಕ್ವಾಣೂರ್ ಮಠದೊಳಗ ಪೌಳಿ ಒಳಗೆ ಬಂದು ಗಾಡಿ ಕೊಳ್ಳ ಹರಿದು ಧೂಳುಗಾಲಿ ಹೋಗಿ ನಮಸ್ಕಾರ ಮಾಡಿ ದೈಗೊಂಡ ಗೌಡ ಮಾಪಿಲಿ ಎಣ್ಣೆ ಹಾಕದ, ತುಕ್ಕದ ಬತ್ತಿ ಹಚ್ಚದ. ಕ್ವಾಣೂರ್ ಮಠದೊಳಗೆ ಒಂಟಗಾಲಿಲ್ಲ ತಪಸ್ಸಿರಿ ನಿಂತು ಬಿಟ್ಟ. 3 ದಿನ ಆದ್ರೂ ಕರಿದೇವ್ರ ಕಣ್ಣು ತೆರೆದು ನೋಡ್ಲಿಲ್ಲ. ಕಣ್ಣಾನ ನೀರು ಹರಿದು ದೈಗೊಂಡ ಗೌಡನ ಏನದ ಕರಿದೇವ್ರ ಪಳಿ ತುಂಬಿತ್ತು. ಹೌದ್ರಿಪ್ಪ. ಅವಾಗ ಬೀಜಾಳ ಗುಂತಿ ಮೇಲೆ ಮಾಳಿಂಗರಾಯ ಇದ್ದ. ಮಟ್ಟನೆ ಮಾಯಾಗಿ ಕ್ವಾಣೂರ್ ಮಠಕ್ಕೆ ಬಂದ. ಏನ್ ಮಾಡಿದ್ರಿಪ್ಪ? ದೈಗೊಂಡ ಗೌಡನ ಕಣ್ಣಾನ ನೀರು ನೋಡಿ ಮಾಳಿಂಗರಾಯ ಕರುಣೆ ಬತ್ತಪ್ಪ, ಯಾವ್ರ ಯಾಕಿಟ್ಟು ದುಃಖದ ಕಣ್ಣೀರು ನಿನಗತಿ ಕೇಳಿದಾಗ ದೈಗೊಂಡ ಗೌಡ ಹೇಳ್ತಾನೆಪ್ಪ, ನನ್ನ ಧಂಕನಾಡದಲ್ಲಿ ಬಿಂಕ ಸಾರ್ತದ, ನನ್ನ ಹೆಸರು ದೈಗೊಂಡ. ನನಗೆ 7 ಹೊತ್ತಿನ ಬರ್ತಾನ ಒಂದದ ಭಗವಂತ, ಬಂದ ಕಷ್ಟ ಬೈದ್ ಮಾಡಿದ್ರೆ ನಿನಗೆ ಪುಣ್ಯ ಬರ್ತದ, ಹೊಟ್ಟೆ ತುಂಬ ಅನ್ನ ಮೈ ತುಂಬ ಅರಿಬಿ ಕೊಡು ಅಂತೇಳಿ ಮಾಳಿಂಗರಾಯನ ಪಾದ ಹಿಡಿದ. ಅವಾಗ ಕರುಣವಂತ ಮಾಳಿಂಗರಾಯ ಕರಿದೇವ್ರು ಕೇಳ್ತಾನೆಪ್ಪ, ಇವ ದಂಕನಾಡ ದೈಗೊಂಡು ಕೊಡುತ್ತ ಸಿರಿತಾನ ಬಿಡು ಸಲುವಾಗಿ ಬಂದ ನಮ್ಮ ಮಠಕ್ಕ. ಸಿರಿತಾನ ಕೊಡುವ ತಂದ ಕ್ವಾಣೂರ್ ಕರಿಸಿ ದೇವತ ನಾವು ಬಹಳ ಕೆಟ್ಟದ ನಾವ. ಕೊಟ್ಟಂದ್ರ ಒಮ್ಮೆ ಪಟ್ಟನೆ ಮರ್ಯಾಮದಾನವ, ಮರುಳು ಮನುಷ್ಯ ಅದಾನ, ಅವನಿಗೆ ಸಿರಿತಾನ ಕುಡಿದು ಬ್ಯಾಡತ್ತಿದ್ದ ಕರಿಸಿದ್ದ. ಅವಾಗ ಮಾಳಪ್ಪ ಒಂದು ಮಾತು ಹೇಳ್ಯಾನ. ಏನಂತ್ರಿಪ್ಪ? ಅವ ಎಟ್ಟೆ ದುಷ್ಟ ಇರ್ಲಿ ಎಟ್ಟೆ ಕೆಟ್ಟಿರ್ಲಿ, ಯಾವಾಗ ನಮ್ಮ ಮಠಕ್ಕ ನವಣಿ ತನಿ ಹಂಗೆ ಭಾಗಿ ಬಂದಾರ, ಬಂದವ್ರಿಗೆ ಮರಳಿ ಹೊಳ್ಳಿ ಕಳ್ಸರು. ಜಾಡಿಗೆ ಬಟ್ಟು ಬಂದಿತ್ತು, ಕುಲಕ್ಕೆ ಕುಂದು ಬಂದಿತ್ತು, ಒಂದು ದಟ್ಟಿ ಬಂದಿತ್ತು. ಭಗವಂತ ಅವ ಏನು ಬೇಡ್ತಾನೆ ಬೇಡಿದ ಕೊಡು. ಕರೆ ಈ ಕಲಿಯುಗದೊಳಗ ಅವನ ಕೈಲಿಂದ ಈ ಕ್ವಾಣೂರ್ ಮಠದೊಳಗ 7 ದಿನ ಹಬ್ಬ ಹಾಕಿಸ್ತೀನಿ, ಗೌಡ ಹಾಕಲಿಲ್ಲ ಅಂದ್ರೆ ನಡುವು ನಾ ಜಾಮೀನ್ ಇದ್ದೀನಿ ಅಂತೇಳಿ ಮಾಳಪ್ಪ ಹೋಗಿ ಗುರುವಿನ ಬಳಿ ಮಾತು ತಗೊಂಡ ಹಿಡಿ ಬಂಡಾರ ತಂದ ಗೌಡರು ಉಡ್ಯಾಗ ಹಾಕದ. ಹೋಗಿ ನಿನ್ನ ಭೂಮಿ ಸೀಮೆ ಒಳಗೆ ಹೊಡಿ, ಎದ್ದು ಸಿರಿತಾನ ಇದ್ದಂಗ ಹಾಕದ. ಮುಂದೆ 7 ದಿವಸ ಹಬ್ಬ ಈ ಕ್ವಾಣೂರ್ ಮಠದ ಹಾಕ್ಬೇಕಂತ ತಿಳ್ಕೊಂಡ ಮಾಳಪ್ಪ ದೈಗೊಂಡ ಗೌಡನ ಉಡ್ಯಾಗ ಬಂಡಾರ ಹಾಕದ. ಆ ಬಂಡಾರ ಇದು ತನ್ನ ಭೂಮಿ ಸೀಮೆಯೊಳಗ ಹೊಡೆದು ಮರಳಿ ಮತ್ತೆ ಸಿರಿತಾನ ಪಡ್ಕೊಂಡು 7 ದಿವಸದ ಹಬ್ಬ ಹೆಂಗ ಆಗ್ತಾನಂತಕ್ಕಂಥದ್ದು ಮುಂದಿನ ಸಂದಿನೊಳಗ ಮತ್ತಂಟ ಹೇಳುದದ. ಬಹಳ ಮಾತಾಡ್ಲಾರ್ದೆ ಇನ್ನೊಂದು ಮಾತು ಕೇಳ್ಯಾರ ಅವ್ರು ಸ್ವಾಮರಾಯ ಮಾರ್ಯವರು. ಏನ್ ಕೇಳ್ಯಾರಪ್ಪ? ಹೊನ್ನೂರೊಳಗೆ ಯಾತಾಳ ಸಿದ್ದದನ, ಅವ 18 ಪುರಾಣಕ್ಕೆ ಹತ್ಯಾನ. ಅವನ ಅಣತಾಮ್ರ ಯಾರು? ಮತ್ತೆ ನಿಂಗೆ ಏನೇನು ಕೇಳ್ಯಾರ ಅವ್ರು 8 ಮಂದಿ ಅಣತಾಮ್ರ ಏನ್ ಕೆಲಸ ಮಾಡ್ತಿದ್ರು ಅಂತ ಕೇಳ್ತಾರ ಅವ್ರು. ಭಾಷೆ ಸಾಲಿ ಕಲ್ತಿದ್ರು, ಹಿಂದ್ ಅರ್ಧಕ್ಕೆ ಬಿಟ್ಟಿದ್ರು. ಹಿಂಗ ಎಷ್ಟನಂತೆ ಹೋಗ್ಯಾರು? ಸ್ವಾಮಣ ಮಾರ್ಯಾಗ ಮತ್ತು ಮಾನಸಿದ ಮಾರ್ಯಾರಿಗೆ ಇಬ್ಬರಿಗೆ ಕೂಡ ಒಂದ ಪ್ರಶ್ನೆ ಕೇಳ್ತಾನ. ಏನ್ ಕೇಳಂದ್ರಿಪ್ಪ? ನಮ್ಮಲ್ಲಿ ಆತಾಳ ಸಿದ್ದದನ, ನಿಮ್ಮಲ್ಲಿ ಭೂತಾಳ ಸಿದ್ದದನ. ಗೊತ್ತೈತಿಲ್ಲ ಹೇಳುದು? ಗೊತ್ತಾಗ್ತದೆ. ನಮ್ಮಲ್ಲಿ ಹುನೂರಾಗ ಯಾತಾಳ ಸಿದ್ದದನ, ನಿಂಬಲ್ಲಿ ಭೂತಾಳ ಸಿದ್ದದನ. ಭೂತಾಳ ಸಿದ್ದ ನಂಬಲ್ಲಿ ಯಾತಾಳ ಸಿದ್ದಂದ ನಾ ಮುಂದಿನ ಸಂದಿಗೆ ಹೇಳೇ ಮಂಗಳಾರತಿ ಮಾಡ್ತಾ. ನಿಂಬಲ್ಲಿ ಭೂತಾಳ ಸಿದ್ದ ಇವನು ತಾಯಾರು ತಂದ್ಯಾರು, ಇವ್ರು 8 ಮಂದಿ ಅಣ್ಣತಮ್ಮರು. ಇದು ನೀ ಹೇಳಿದ್ರೆ ಇದ್ರ ಉತ್ತರ ಬರ್ತಂದ್ರ ನನ್ನ ಉತ್ತರ ಅಲ್ಲಿಗೆ ಬರ್ತದ ತಿಳ್ಕೊಂಡ್ಬಿಡುದು ಅಷ್ಟೇ. ನೀವು ಭೂತಾಳ ಸಿದ್ದನ ತಾಯಿ ತಂದೆ ಅವ್ರ ಅಣ್ಣತಮ್ಮರ ಉತ್ತರ ನೀ ಕೊಟ್ಟಂದ್ರ ಅದ್ರ ಉತ್ತರ ನಮ್ ಬತ್ತ ತಿಳ್ಕೊಂಡ್ಬಿಡ್ಬೇಕಟ್ಟೆ. ಇರ್ಲಿ, ಬಹಳ ಮಾತಾಡ್ಲಾರೆ ನಮ್ಮ ಬಸವಮ್ಮಕ್ಕವರು ಒಂದು 4 ನುಡಿ ಪದ್ಯನ ಹಾಡಿ ಮತ್ತು ನಮ್ಮ ಅನುಭವಿ ಕಲಾವಿದರಿಗೆ ಚಾನ್ಸ್ ಕೊಡ್ತಾರ. ತಾವೆಲ್ಲ ಶಾಂತ ಕಾಪಾಡಬೇಕಂತ ತಮ್ಮಲ್ಲಿ ವಿನಂತಿ ಬಂಧುಗಳೇ.